ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ರವೆ ಹೋಳಿಗೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ಇದನ್ನು ನಾವು ಸಜ್ಕದ ಹೋಳಿಗೆ ಅಂತ ಹೇಳಿ ಕರಿತೀವಿ ರೀ. ಇದನ್ನು ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾರಿಗೆ ಹೋಳಿಗೆ ಬರಲ್ಲವೋ ಇದನ್ನು ನೋಡಿ ನೀವು ಪರ್ಫೆಕ್ಟಾಗಿ ಹೋಳಿಗೆ ಮಾಡಿಕೊಂಡು ತಿನ್ಬೋದು. ಒಮ್ಮೆ ಇದನ್ನು ನೀವು ಮಾಡಿಕೊಂಡ್ರೆ ಮತ್ತೆ ಪದೇ ಪದೇ ಮಾಡ್ಕೊಂಡು ತಿಂತೀರ. ಇದರಲ್ಲಿನೇ ನಾನು ನಿಮಗೆ 2 ರೆಸಿಪಿಯನ್ನು ಹೇಳ್ತಾ ಇದ್ದೀನಿ. ನನ್ನ ರೀತಿಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿರಿ. ಒಂದು ಕಡಾಯಿಗೆ ನಾನು 1 ಬಟ್ಲಷ್ಟು ದಪ್ಪ ರವೆ, ನಾನಿಲ್ಲಿ ಜಮಿಗೋಧಿಯ ರವೆಯನ್ನು ತೊಗೊಂಡಿದ್ದೀನಿ. ನಾನು ಜಮಗೋಧಿಯನ್ನು ಒಡೆದ್ಬಿಟ್ಟು ಇದು ರವೆ ಮಾಡಿದ್ದಾದ್ರಿ, ಇದನ್ನೇ ತೊಗೊಂಡಿದ್ದೀನಿ. ಅಥವಾ ನೀವು ಇದು RP ರವೆ ಏನು ದಪ್ಪ ರವೆ, ಇದು ಉಪ್ಪಿಟ್ಟು ರವೆ ಬರ್ತದಲ್ರಿ, ಈ ರವೆಯನ್ನು ತೊಗೊಂಡು ನೀವು ಮಾಡ್ಕೋಬೋದು. 1 ಬಟ್ಲ್ ರವೆ ತೊಗೊಂಡಿನಿ, ಅದೇ 1 ಬಟ್ಲೇ ಗೋಧಿ, 1 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಕೂಡ ಜವಿಗೋಧಿಯ ಹಿಟ್ಟೇ ಅದ. ನೀವು ನಾರ್ಮಲ್ ಚಪಾತಿ ಮಾಡೋ ಹಿಟ್ಟನ್ನಾದ್ರೂ ತೊಗೋಬೋದು. ನೀವು ಯಾವ್ದು ಹಿಟ್ಟು ಐತಲ್ರಿ ಆ ಹಿಟ್ಟನ್ನೇ ತೊಗೊರಿ. ನಾನೊಂದು 2 ರಿಂದ 3 ಸ್ಪೂನಾಗಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೀನಿ. ಇದನ್ನು ತುಪ್ಪ ಹಾಕಿ ಇದನ್ನು ಚೆಂದಂಗೆ ಲೋ ಫ್ಲೇಮಲ್ಲಿ ಇಟ್ಟನೆ ಹುರಿಯೋಣ್ರಿ. ಹಿಟ್ಟು ರವೆ 2 ಮಿಕ್ಸ್ ಆಗಿ ಹುರಿಬೇಕ್ರಿ. ಇದನ್ನು ನೋಡಿ, ಹೈ ಫ್ಲೇಮಲ್ಲಿ ಇಡಬೇಡ್ರಿ. ಹಿಟ್ಟು ಇರೋದ್ರಿಂದ ಜಲ್ದಿ ಸೀದ್ ಹೋಗ್ತದೆ. ನೋಡಿ, ಹುರಿದಂಗೆ ಕಲರ್ನು ಚೇಂಜ್ ಆಗ್ತದೆ ರೀ, ಮತ್ತು ತುಂಬಾ ಘಮ ಘಮ ಸ್ಮೆಲ್ನು ಬರ್ತಿರ್ತದೆ ರೀ. ನೋಡಿ, ಈಗ ಹಿಟ್ಟು ಕೆಂಪಗೂ ಆಗ್ಯದ್ರಿ, ಪರ್ಫೆಕ್ಟ್ ಆಗಿದ್ದು ಹುರಿದದ್ರಿ. ನೋಡಿ, ಈ ರೀತಿ ಹುರಿಬೇಕ್ರಿ ಇದು ಹಿಟ್ಟು. ಇದು ಒಂದು ಸ್ವಲ್ಪ ನಾಯಿ ಕರೆಕ್ಟಾಗಿ ಹುರಿದ್ರಿ. ಗ್ಯಾಸನ್ನು ಆಫ್ ಮಾಡ್ತಿದ್ದೀನಿ. ಕಡಾಯಿ ಬಿಸಿ ಇರೋದ್ರಿಂದ ಹಿಟ್ಟಿನ ಅಂಶ ಹೊತ್ತದ ಹೇಳಿ ನಾನು ಇನ್ನೊಂದು ಸ್ವಲ್ಪ ಈ ರೀತಿ 1-2 ನಿಮಿಷ ಆಗಷ್ಟು ನೀವು ತಿರುಗಬೇಕ್ರಿ ಇದನ್ನು. ನೋಡಿ, ಇಷ್ಟ ಸಾಕ್ರಿ. ಇದೊಂದು ಸ್ವಲ್ಪ ಹೊತ್ತು ಆರಲಿ. ಈ ಒಂದು ಬೊಗೋಣಿಗೆ ನಾನು 1 ಬಟ್ಲ್ ರವೆ 1 ಬಟ್ಲ್ ಹಿಟ್ಟಿರೋದ್ರಿಂದ 2 ಬಟ್ಲಾಗಷ್ಟು ಪುಡಿ ಮಾಡಿ ಇಟ್ಕೊಂಡಿರುವ ಕೆಮಿಕಲ್ ಫ್ರೀ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇದು ಲೈಟ್ ಸ್ವೀಟ್. ಅದು ನೀವು ಇನ್ನೊಂದು ಸ್ವಲ್ಪ ಸ್ವೀಟ್ ತಿಂತಿದ್ರಂದ್ರೆ 2.5 ಅಥವಾ ಇನ್ನೊಂದು ಅರ್ಧ ಬಟ್ಲಷ್ಟು ಬೆಲ್ಲವನ್ನು ಹಾಕೋರಿ. 2 ಬಟ್ಲಿಗೆ 1 ಬಟ್ಲಾಗಷ್ಟೇ ನೀರನ್ನು ಹಾಕೋಬೇಕು. ನೋಡಿ, ಈಗ ಬೆಲ್ಲ ಕರಗಲಿರಿ. ಇದು ನೋಡಿ, ನಾನು ಹೈ ಫ್ಲೇಮಲ್ಲಿ ಇಟ್ಟನೆ ಇದನ್ನು ಬೆಲ್ಲವನ್ನು ಕರಗಿಸ್ತೀನಿ ರೀ. ಬೆಲ್ಲ ಕರಗಿ ಸ್ವಲ್ಪ ಕುದಿ ಬರ್ಬೇಕು ಅಷ್ಟೇ ರೀ. ಇಲ್ಲೇನು ತುಂಬ ಪಾಕ ಅದೇನು ಮಾಡ್ಕೊಳ್ಳೋದಿರಲ್ರಿ. ಈಗ ನೋಡಿರಿ, ಬೆಲ್ಲ ಸ್ವಲ್ಪ ಕರಗ್ಯದ್ರಿ. ನೋಡಿ, ಬೆಲ್ಲ ಕರಗಿ ಕುದಿ ಬಂದದ್ರಿ. ಕುದಿ ಬಂದು ಈ ಥರ ಇಷ್ಟ ಆದ್ರೆ ಸಾಕ್ರಿ. ಗ್ಯಾಸನ್ನು ಆಫ್ ಮಾಡ್ಕೊಂಡ್ರಿ. ಇದನ್ನು ನಾನು ಸೋಸ್ಕೋತೀನಿ ರೀ. ಬೆಲ್ಲದಲ್ಲಿ ಕಸ ಕಡ್ಡಿ ಇರೋದ್ರಿಂದ ಈಗ ಒಂದು ಕಡಾಯಿಗೆ ನಾನು ಮಾಡ್ಕೊಂಡಿರುವಂಥ ಬೆಲ್ಲದ ಪಾಕವನ್ನು ಅದನ್ನು ಸೋಸ್ಕೋತಾ ಇದ್ದೀನಿ. ನೋಡಿ, ಸ್ವಲ್ಪ ಕಸ ಕಡ್ಡಿ ಏನೇ ಇದ್ರೂ ಹೋಗ್ತಾವೆ. ಇದನ್ನು ಈಗ ಹೈ ಫ್ಲೇಮಲ್ಲಿ ಇಟ್ಟನೆ ಇಲ್ಲಿಂದ ಸ್ವಲ್ಪ ಕುದಿ ಬರಲಿ ರೀ. ನೋಡಿ, ಈಗ ಕುದಿ ಬಂದದ್ರಿ. ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಹುರಿದಿಟ್ಕೊಂಡಿರುವಂಥ ಹಿಟ್ಟ ರವೆಯನ್ನು ಹಾಕಿ ಕಂಟಿನ್ಯೂಸ್ ಆಗಿ ತಿರುವ್ರಿ, ಗಂಟಾಗದೇ ರೀತಿ. ಅಥವಾ ಅಲ್ಲಂದ್ರೆ ನೀವು ಗ್ಯಾಸ್ ಆಫ್ ಮಾಡಿ ಹಾಕಿ ತಿರುಗಿಬಿಟ್ಟು ಮತ್ತು ಗ್ಯಾಸನ್ನಾದ್ರೂ ಆನ್ ಮಾಡ್ಬೋದು. ನೋಡಿ, ನಾ ಚೆಂದಂಗೆ ಗಂಟಾಗದೇ ರೀತಿಯೇ ತಿರುವೇನ್ರಿ. ಯಾವುದೇ ರೀತಿ ಗಂಟನೂ ಆಗಿಲ್ಲ. ನೋಡಿ, ಈಗೆಲ್ಲ ನೀಟಾಗಿ ಮಿಕ್ಸ್ ಆಗ್ಯದ್ರಿ. ಇದನ್ನು ನಾನು ಏನು ಮಾಡ್ತೀನಿ, ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಇನ್ನೊಂದು 5 ನಿಮಿಷ ಬೇಯಿಸ್ತೀನಿ ರೀ. ನೋಡಿ, ಈಗ ಚೆನ್ನಾಗಿ ಬೇಯ್ದದ್ರಿ. ಇದಕ್ಕೊಂದು ಸ್ವಲ್ಪ ನಾನು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಬೋದು. ಅದ್ರ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಆಮೇಲೆ ಇನ್ನೊಂದು ಸ್ವಲ್ಪ ನಾನು ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ ಫ್ಲೇವರ್ಗಾಗಿ. ಇದನ್ನು ಈಗ ಮಿಕ್ಸ್ ಮಾಡೋಣ್ರಿ. ನೋಡಿ, ಈಗ ಕರೆಕ್ಟಾಗಿ ಮಿಕ್ಸ್ ಮಾಡೋಣ್ರಿ. ಇದನ್ನೊಂದು ಸ್ವಲ್ಪ ಹೊತ್ತು ಆರಬೇಕ್ರಿ. ಆರಿದ್ಮೇಲೆ ಇದು ಗಟ್ಟಿಯಾಗಿ ಪರ್ಫೆಕ್ಟಾಗಿ ಹೂರಣ ರೆಡಿಯಾಗಿರ್ತದೆ ರೀ. ಇಲ್ಲ ನಮಗೆ ಅವಾಗೂ ಇನ್ನೊಂದು ಸ್ವಲ್ಪ ಮೆತ್ತಗೆ ಅನ್ಸಕತ್ತಂದ್ರೆ ನೀವು ಒಂದು ಸ್ವಲ್ಪ ಅರ್ಧ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕ್ಬೋದು. ಅಥವಾ ತುಂಬಾ ಗಟ್ಟಿ ಬಂದೈತೆ ಅಂದ್ರೆ ನೀವು ಒಂದು ಸ್ವಲ್ಪ ಬಿಸಿನೀರನ್ನು ಹಾಕ್ಬೋದು. ನೋಡಿ, ಈಗ ಇದು ಪರ್ಫೆಕ್ಟಾಗಿ ರೆಡಿಯಾಗಿದೆ. ಇದೊಂದು ಸ್ವಲ್ಪ ಹೊತ್ತು ಆರಲಿ. ತನಕ ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ. ಇಲ್ಲಿ 1 ಬಟ್ಲಾಗಷ್ಟು ನಾನು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು. ಇದನ್ನ ಈಗ ಮಿಕ್ಸ್ ಮಾಡೋಣ.
ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ನಾನು ಕಲಸಿ ರೆಡಿ ಮಾಡ್ಕೋತೀನಿ ರೀ. ಇದೇನು ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೂ ಇಲ್ಲ. ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ನಾನು ಚಪಾತಿಗೆ ಎಷ್ಟು ಮಾಡ್ಕೊಂಡಿನಲ್ಲ ಅಷ್ಟೇ, ತುಂಬ ಗಟ್ಟಿನೂ ಇಲ್ಲ, ತುಂಬ ಸಾಫ್ಟೂ ಇಲ್ಲ. ಇಷ್ಟನ್ನೇ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ತೀನಿ ರೀ. ಹಿಟ್ಟನ್ನು ಚೆನ್ನಾಗಿ ನೆನೀತದೆ ರೀ. ಇದನ್ನು ಮುಚ್ಚಿ 10 ನಿಮಿಷ ತೆಗೆದಿಡ್ತಾಯಿದ್ದೀನಿ. ನೋಡಿರಿ, 10 ನಿಮಿಷ ಆಗ್ಯದ್ರಿ. ಹಿಟ್ಟನ್ನು ನೆಂದದ. ಇನ್ನೊಂದು ಸ್ವಲ್ಪ ನಾನು ಈ ರೀತಿ ಕೈಯಿಂದ ನಾದ್ಕೊಂಡು ಮೆತ್ತಗೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಹಿಟ್ಟನ್ನು ಗ್ಯಾಸ್ ಕಟ್ಟಿ ಕ್ಲೀನ್ ಇರೋದ್ರಿಂದ ನಾನು ಇದರ ಮೇಲೇ ನಿಮಗೆ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಅಥವಾ ನೀವು ಚಪಾತಿ ತಗಡ ಮೇಲೆ ಆದ್ರೂ ಲಟ್ಸ್ಕೋಬೋದು. ನಾನು ಸ್ವಲ್ಪ ಈ ರೀತಿ ನೋಡಿ ಸಣ್ಣ ಹಿಟ್ಟನ್ನು ಸ್ವಲ್ಪ ಉಳ್ಳಿಗಳನ್ನಾಗಿ ಮಾಡ್ಕೋತೀನಿ. ನೋಡಿ, ಇಷ್ಟನ್ನು ಮಾಡ್ಕೊಂಡಿದ್ದೀನಿ ನಾನು. ತುಂಬ ದೊಡ್ಡ ಏನಿಲ್ಲ, ಇಷ್ಟಿಷ್ಟೇ ಸಣ್ಣ ತೊಗೋಬೇಕ್ರಿ. ಇಷ್ಟು ಹಿಟ್ಟು ತೊಗೊಂಡ್ರೆ ಸಾಕ್ರಿ. ಎಲ್ಲ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದನ್ನು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಹಚ್ಚಿ ಲಟ್ಟಿಸ್ತೇನೆ ರೀ. ಒಂದು ಪುರಿ ಅಷ್ಟು ನಾವು ಇದನ್ನು ಫಸ್ಟ್ ಲಟ್ಸ್ಕೊಳ್ಳೋಣ. ನೋಡಿ, ಇಷ್ಟು ಲಟ್ಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥ ಹೂರಣವನ್ನು ಹಾಕ್ತಾಯಿದ್ದೀನಿ. ನೀವು ಹಿಟ್ಟು ಎಷ್ಟದಲ್ಲ ಅದನ್ನು ನೋಡ್ಕೊಂಡು ಹಾಕೋರಿ. ನೋಡಿ, ಆರದ ಮೇಲೆ ಗಟ್ಟಿನೂ ಆಗೈತಿ. ನಾನು ನಿಮ್ಗೆ 2 ಅಂತ ಹೇಳಿದ್ದೀನಿ. ತುಂಬ ತೆಳುವಾಗಿತ್ತು, ಸ್ವಲ್ಪ ನಮ್ಗೆ ಅನ್ನಿಸ್ತಿತ್ತಂದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹುರಿದು ಹಾಕೋರಿ. ಇಲ್ಲ ಅಂದ್ರೆ ನೀವು ತುಂಬ ಗಟ್ಟಿ ಅನ್ಸಕತ್ತಂದ್ರೆ ಸ್ವಲ್ಪ ಬೆಲ್ಲದ ನೀರು ಅಥವಾ ಬಿಸಿನೀರನ್ನು ಬಿಸಿ ಮಾಡಿ ಹಾಕಿದ್ರೆ ಅದು ಕರೆಕ್ಟ್ ಆಗ್ತದೆ. ನೋಡಿ, ಈ ರೀತಿ ಮಡ್ಚ್ಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತಕ್ಕೊಂಡಿನಿ. ಈಗ ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಮೇಲೆ ಕೆಳಗೆ ಹಚ್ಚಿ ಈ ರೀತಿಯಿಂದ ಕೈಯಿಂದ ಪ್ರೆಸ್ ಮಾಡ್ಬೇಕ್ರಿ. ಅಂದ್ರೆ ಒಳಗಡೆಯಿಂದ ಸ್ಟಫಿಂಗ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತೈತೆ. ಇದನ್ನು ಈಗ ಲಟ್ಸೋಣ್ರಿ. ಇದೇನು ತುಂಬ ಭಾರ ಹಾಕಿ ಲಟ್ಸೋದಿರಲ್ಲ, ಸ್ವಲ್ಪ ನೀವು ನೀಟಾಗಿ ಲಟ್ಟಿಸ್ರೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿ ಒಳಗೆ ಕರೆಕ್ಟಾಗಿ ರೆಡಿ ಆಗ್ತೈತೆ ರೀ. ನೋಡಿ, ನಾನೀಗ ಆಲ್ರೆಡಿ ತೆವೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ ರೀ. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ಸಣ್ಣದು ಬೇಕೋ ಲಟ್ಸ್ಕೋರಿ. ನಾನು ಜಾಸ್ತಿ ಹಾಕಿದ್ದೀನಿ ಒಳಗಿನ ಹೂರಣ ಅಂತೇಳಿ ಇಷ್ಟು ದೊಡ್ಡ ಲಟ್ಟಿಸೀನಿ. ಇಷ್ಟನ್ನೇ ತೆಳ್ಳಗೆ ಮಾಡೀನಿ ರೀ. ತುಂಬ ದಪ್ಪನೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ನೋಡ್ರಿ, ತೆವೆ ಕಾಯ್ದದ್ರಿ. ಇದಕ್ಕೊಂದು ಸ್ವಲ್ಪ ಫಸ್ಟ್ ಒಂದ್ಸಲ ತಿರುಗ್ತೀನಿ ರೀ. ತಿರುಗಿದ್ಮೇಲೆ ನಾನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬೇಕಂದ್ರೆ ತುಪ್ಪ ಹಾಕಿನೂ ಬೇಯಿಸ್ಕೋಬೋದು. ನೋಡಿ, ಇದನ್ನು ಚೆನ್ನಾಗಿ ಬೇಯಿಸೋಣ. ಒಲ್ಲಂದ್ರೆ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿಂತಿದ್ರೆ ನೀವು ಇದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ಎಷ್ಟು ದಿನ ಆದ್ರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹೋಳಿಗೆ ಉಬ್ಬ್ಯದ್ರಿ. ಅಂದ್ರೆ ಇದು ಪರ್ಫೆಕ್ಟಾಗಿ ಬಂದದ್ರಿ. ಯಾವುದೇ ರೀತಿ ಒಳಗಡೆಯಿಂದ ಹೂರಣ ಹೊರಗೂ ಬಂದಿಲ್ಲ. ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗಿದ್ರಿ. ಇದನ್ನು ಬಿಸಿ ತುಪ್ಪದ ಜೊತೆನೂ ತಿನ್ಬೋದು ಅಥವಾ ಹಾಲು ತುಪ್ಪ ಹಾಕ್ಕೊಂಡು ತಿನ್ಬೋದು. ಕಡಲೆಬೇಳೆ ಹೋಳಿಗೆಗಿಂತನೂ ಸಜ್ಕದ ಹೋಳಿಗೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡ್ರಿ, ಈಗ ಪರ್ಫೆಕ್ಟಾಗಿ ಹೋಳಿಗೆ ರೆಡಿ ಆಗ್ಯದ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ಒಂದ್ಸಲ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.